ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಇಂದು ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಒಳನರಸೀಪುರದ ಎಚ್ ಡಿ ರೇವಣ್ಣರವರ ನಿವಾಸದಲ್ಲಿ ಮಾಡಲಾಗ್ತಾ ಇರ್ತಕ್ಕಂಥದ್ದು. ನಾನು ಕೂಡ ಈಗ ಸದ್ಯ ಎಚ್ ಡಿ ರೇವಣ್ಣರವರ ನಿವಾಸದ ಮುಂದೆ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಚನ್ನಾಂಬಿಕಾ ನಿಲಯ ಅನ್ನುವಂತಹ ಹೆಸರಿನಲ್ಲಿ ಇರ್ತಕ್ಕಂಥ ಈ ಒಂದು ಮನೆ ಎಚ್ ಡಿ ರೇವಣ್ಣರವರು ವಾಸ ಮಾಡುವಂತಹ ಮನೆ ಒಳನರಸೀಪುರದ ಪಟ್ಟಣದ ಆಣತಿ ದೂರದಲ್ಲಿದೆ. ಚನ್ನಾಂಬಿಕಾ ಚಿತ್ರಮಂದಿರದ ಪಕ್ಕದಲ್ಲೇ ಈ ಒಂದು ಮನೆ ಇರ್ತಕ್ಕಂಥದ್ದು. ಈ ಒಂದು ಮನೆಯಲ್ಲಿ ಎಚ್ ಡಿ ರೇವಣ್ಣ ಮತ್ತು ಕುಟುಂಬದವರು ವಾಸವಾಗಿದ್ದರು. ಚೆನ್ನಮ್ಮರವರು ಕೂಡ ಇಲ್ಲಿ ಬಂದು ಆವಾಗವಾಗ ಏನು ಇರ್ತಾಯಿದ್ರು. ಈ ಒಂದು ಜಾಗದಲ್ಲಿ ಇದೀಗ ಅವರ ಅಂತಿಮ ದರ್ಶನಕ್ಕೆ ಹಾಸನ ಜಿಲ್ಲೆಯ ಮತ್ತು ಒಳನರಸೀಪುರದ ತಾಲೂಕಿನ ಜನರಿಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಬೆಳಗ್ಗೆ 11:05 ವೇಳೆಗೆ ಬೆಂಗಳೂರಿನಿಂದ ಅವರ ಪಾರ್ಥಿವ ಶರೀರವನ್ನು ಚನ್ನರಾಯಪಟ್ಟಣ ಹಾಸನ ಮಾರ್ಗವಾಗಿ ಒಳನರಸೀಪುರಕ್ಕೆ ಕರೆತರಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಇಲ್ಲಿಗೆ ಸಂಜೆ 4 ಗಂಟೆ ವೇಳೆಯಲ್ಲಿ ಅವರ ಪಾರ್ಥಿವ ಶರೀರ ತಲುಪುತ್ತೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಇಲ್ಲಿನ ವ್ಯವಸ್ಥೆಗಳನ್ನು ಮಾಡ್ತಿರ್ತಕ್ಕಂಥ ಸ್ಥಳೀಯ JDS ಮುಖಂಡರು ಕೂಡ ಕೊಟ್ಟಿದ್ದರು. ಅಲ್ಲದೆ ಇವತ್ತು ಬೆಳಿಗ್ಗೆ ಮುಂಜಾನೆ 4 ಗಂಟೆಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕಾಗಿ ಎಚ್ ಡಿ ರೇವಣ್ಣರು ಕೂಡ ಬಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸದ್ಯ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಮನೆಯ ಒಳಭಾಗದಲ್ಲಿ ಅವರು ಇದ್ದಾರೆ. ಅಲ್ಲದೆ ಯಾವೆಲ್ಲ ಕೆಲಸಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ JDS ಮುಖಂಡರುಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಂತೆ JDS ಮುಖಂಡರುಗಳು ಕೂಡ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಸುಗಮವಾಗಿ ಅಂತಿಮ ದರ್ಶನದ ವ್ಯವಸ್ಥೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನೆಯ ಕಾಂಪೌಂಡನ್ನು ಕೂಡ ಇಲ್ಲಿ ತೆರವು ಮಾಡಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಪಕ್ಕದಲ್ಲಿರ್ತಕ್ಕಂಥ ಚನ್ನಾಂಬಿಕಾ ಚಿತ್ರಮಂದಿರ ಏನಿದೆ ಆ ಒಂದು ಗೇಟ್ನಿಂದ ಎಂಟ್ರಿ ಆದಂತಹ ಜನರು ಈ ಒಂದು ಅಂದರೆ ಈ ಕಾಂಪೌಂಡನ್ನು ತೆರವು ಮಾಡ್ತಾ ಇದ್ದಾರೆ. ಈ ಒಂದು ಸ್ಥಳದ ಮೂಲಕ ಎಂಟ್ರಿಯಾಗಿ ಮನೆ ಅಂಗಳದಲ್ಲಿ ಇಟ್ಟಿರ್ತಕ್ಕಂತಹ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ದರ್ಶನ ಮಾಡಿಕೊಂಡು ಮನೆಯ ಮೇನ್ ಗೇಟ್ನ ಮೂಲಕ ಆಚೆಗೆ ತೆರಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸ್ಥಳೀಯ JDS ಮುಖಂಡರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾನೀಗ ಒಂದಷ್ಟು ಸ್ಥಳೀಯ JDS ಮುಖಂಡರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಇಲ್ಲಿಗೆ ಎಷ್ಟೊತ್ತಿಗೆ ಬರ್ಬೋದು ಮತ್ತು ಈಗೆಲ್ಲ ಏನೆಲ್ಲ ವ್ಯವಸ್ಥೆಗಳಾಗ್ತಿದೆ ಸರ್? ಇವತ್ತು ಸಾಯಂಕಾಲ ಬರ್ತಾ ಇದೆ. ಈ ಕಡೆಯಿಂದ ಬಂದು ಈ ಕಡೆ ಹೋಗಿ ಈ ಕಡೆ ಹೋಗ್ತಾ ಇದ್ದಾರೆ. ಎಲ್ಲಿಂದ ಎಂಟ್ರಿ ಸರ್ ಜನರಿಗೆ? ಮನೆ ಗೇಟಿಂದ ಎಂಟ್ರೆನ್ಸ್. ಈ ಕಡೆ ಮೇನ್ ಗೇಟಿಂದ ಈ ಕಡೆ ಬಂದು ಈ ಕಡೆ ಹೋಗ್ತಾ ಇದೆ ಸರ್. ಈಗಾಗಲೇ ರೇವಣ್ಣವ್ರು ಕೂಡ ಮನೆಗೆ ಬಂದಿದ್ದಾರೆ ಅಂತ ತಿಳಿಸಿ ಮಾತಾಡಿಸಿದ್ರೆ ಅವ್ರು ಯಾವ ಭಾವದಲ್ಲಿದ್ದಾರೆ? ಈಗ ಸಾಕಷ್ಟು ದುಃಖದಲ್ಲಿದ್ದಾರೆ ಏನು ಅಂತ? ಸರ್ ಇದ್ದಾರೆ, ಮನೆಯಲ್ಲಿದ್ದಾರೆ. ಬೆಳಿಗ್ಗೆ 5 ಗಂಟೆ ಒಳಗೆ ಬಂದರು. ಏನು ಸರ್ ಅವರು ಇನ್ನೂ ದುಃಖದಲ್ಲಿದ್ದಾರಾ? ಸಮಾಧಾನ ಮಾಡುವಂಥ ಕೆಲಸ ಮಾಡಿದ್ರ ಅಂತ ಜನ ಮಾಡ್ತಾ ಇದ್ದಾರೆ ಸರ್. ದುಃಖದಲ್ಲಿದ್ದಾರೆ ಯಾರ್ಯಾಗಲಿ ಅವ್ರ ತಾಯಿಯಲ್ಲಿ. ಸರ್, ನಿಮಗೆ ಚೆನ್ನಮ್ಮ ಅಂದರೆ ಹೇಗೆ ಸರ್? ಚೆನ್ನಮ್ಮ ಅವರ ಒಡನಾಟಗಳು ಹೇಗಿತ್ತು? ನಾವು 76ರಿಂದನೂ ಒಡನಾಟ ಚೆನ್ನಾಗಿದ್ದವು. ಅವಾಗಲಿಂದನೂ ಅವ್ರ ಜೊತೆಲೇ ಇದ್ದೀವಿ. ಚೆನ್ನಮ್ಮನವರು ನಮ್ಮ ತಾಯಿ ಇದ್ದಂಗೆ. ತುಂಬ ಅವರು ಯಾರೇ ಬಂದರೂ ಸಾರ್ವಜನಿಕರಿಗೆ ತುಂಬ ತಿಂಡಿ ಊಟ ಏನಾದರೂ ಅವರು ಆಗಷ್ಟು ಸಹಾಯ ಮಾಡ್ತಾಯಿದ್ರು. ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಕಳಿಸ್ತಾಯಿದ್ರು ಸರ್. ನಿಮಗೆ ಹೇಗೆ ಸರ್ ಚೆನ್ನಮ್ಮ ಅವರು? ಅಂದರೆ JDS ಕಾರ್ಯಕರ್ತರು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಅನ್ನುವಂಥ ನೋಡ್ತಿದ್ರು ಅನ್ನುವಂಥ ಮಾತುಗಳಿವೆ. ನಾವು ಯಾವಾಗ ಬಂದರೂ ಭಾಳ ವಿಶ್ವಾಸದಿಂದ ಕೂರಿಸಿ ಕಾಫಿ ತಿಂಡಿ ಎಲ್ಲ ಮಾಡಿಸಿ ಯಾತಕ್ಕೆ ಬಂದಿದ್ದಾರೆ ಕೂತ್ಕೊಳ್ಳಿ ಅಂತ ಇದು ಮಾಡಿ 40 ವರ್ಷ 50 ವರ್ಷದಿಂದ ಒಡನಾಟ ನಮಗೆ ಇದ್ದೇ ಇದೆ. ಬೆಂಗಳೂರಿಗೆ ಹೋದರೂ ಅವರು ಸುಮ್ಮನೆ ಕಳಿಸ್ತಾ ಇರಲಿಲ್ಲ. ಊಟ ಮಾಡಿ ತಿಂಡಿ ಗೌಡ್ರು ನೋಡೋಕೆ ಕೂತ್ಕೊಳ್ಳಿ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದರು. ಭಾಳ ಈ ಮನೆಗೂ ಚೆನ್ನಮ್ಮ ಅವ್ರಿಗೂ ಯಾವಾಗ ಬರ್ತಾಯಿದ್ರು ಸರ್? ಎಷ್ಟು ದಿನ ಇರ್ತಾಯಿದ್ರು ಇಲ್ಲಿ? ರೇವಣ್ಣವ್ರ ಮೇಲೆ ಅವ್ರಿಗೆ ಭಾಳ ಪ್ರೀತಿ ಜಾಸ್ತಿ. ಅವ್ರ ತಾಯಿಗೆ ನಮಗೆ ತಿಳಿದ ಪ್ರಕಾರ ಇವರು ಹೇಳಿದ್ದು ಜಾಸ್ತಿ ಕೇಳ್ತಾ ಇದ್ದರು. ಅಮ್ಮ ಅವ್ರ ತಂದೆಯವರಲ್ಲಿ ಅವ್ರಿಗೆ ಪ್ರೀತಿ ಮಗ ರೇವಣ್ಣವರು. ನಾವು ತಿಳಿದ ಪ್ರಕಾರ ಬರ್ತಾಯಿದ್ರು. ಆವಾಗ ದೇವಸ್ಥಾನ ಮಾವನಕೆರೆಗೆ ಎಲ್ಲ ಬರ್ತಾಯಿದ್ರು. ಒಂದು ಹರದನಹಳ್ಳಿ ಅದಕ್ಕೋಸ್ಕರನೇ ಅವರೆಲ್ಲ ಅಲ್ಲಿ ಇದು ಮಾಡಿ ಎಲ್ಲ ವರ್ಷಕ್ಕೊಂದು 7-8 ಸಾರಿ ಬಂದರೆ ಇಲ್ಲಿ ಮಗನ ಹತ್ರ ಇದ್ದೆ ಮಾತಾಡ್ಕೊಂಡು. ಈಗ ರೇವಣ್ಣವ್ರ ಸ್ಥಿತಿ ಹೇಗಿದೆ ಸರ್? ನೀವು ನೋಡಿದ್ರೆ ಮಾತನಾಡ್ಸಿದ್ರೆ ಅವ್ರನ್ನ? ಇಲ್ಲ ನಾವು ಮಾತಾಡ್ತೇವೆ. 5 ಗಂಟೆಗೆ ಬಂದಿದ್ದಾರಂತೆ, ಹರದನಹಳ್ಳಿಗೆ ಬಂದು ಈಗ ಬಂದಿದ್ದಾರಂತೆ. ಈಗ ನಾವು ಅದಕ್ಕೂ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ.
ಸರ್ ನಿಮಗೆ ನಿಮ್ಮ ಮತ್ತು ಚೆನ್ನಮ್ಮನವರ ಒಡನಾಟ ಹೇಗಿತ್ತು ಅಂದರೆ ಕಾರ್ಯಕರ್ತರನ್ನ ಮಕ್ಕಳ ರೀತಿ ನೋಡ್ತಿದ್ರು ಅನ್ನುವಂಥ ಮಾತುಗಳಿದೆ ಸರ್. ಅಲ್ಲ, ಅವರು ನಮ್ಮ ತಂದೆ ಕಾಲದಿಂದನೂ ಕೂಡ ನಾವು ಈ ಮನೆಗೆ ಕಾರ್ಯಕರ್ತರಾಗಿ ಬಂದಿರತಕ್ಕಂಥದ್ದು. ಅಪಾರವಾದ ದೈವಭಕ್ತಿ ಅವರಿಗೆ. ನಾವು ಯಾರೇ ಹೋಗಲಿ, ಈಗ ನಾವು ಯುವಕರೇ ಹೋಗಲಿ, ಇವಾಗ ಊರಿಂದ ಬಂದಪ್ಪ ಅಂತಕ್ಕಂಥ ಮಾತನ್ನು ಬೆಂಗಳೂರಲ್ಲಿ ಹೇಳ್ತಾಯಿದ್ರು. ಯಾರೇ ಹೋದರೂ ಕೂಡ ಊಟ ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಒಂದು ಸೌಜನ್ಯ ಅವರಲ್ಲಿತ್ತು. ಊಟ ಮಾಡಲಿಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಒಂದು ಬಾಳೆಹಣ್ಣು ತಿನ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ಯಾವಾಗಲೂ ವ್ಯಕ್ತಪಡಿಸೋರು. ಅವ್ರು ಹಾಗೇ ಮನೆಯಿಂದ ಹೋಗಬಾರ್ದು ಅಂತಕ್ಕಂಥದ್ದು ಹೇಳೋರು. ಆಮೇಲೆ ಹೆಚ್ಚಿನದಾಗಿ ನಮ್ಮ ರೇವಣ್ಣ ಸಾಹೇಬರು ಕೂಡ ಅವ್ರ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ರು. ಪ್ರತಿದಿನ ಇಲ್ಲಿ ಅರಸನಹಳ್ಳಿ ಈಶ್ವರ ದೇವಸ್ಥಾನದಲ್ಲಿ ಮತ್ತು ಮಾವಿನಕೆರೆ ಬೆಟ್ಟ ರಂಗನಾಥ ಮತ್ತು ಹೊಳೆನರಸೀಪುರ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ರೇವಣ್ಣ ಸಾಹೇಬರು ಬೆಳಗ್ಗೆ ಮನೆಯಿಂದ ಸ್ನಾನ ಮಾಡ್ಕೊಂಡು ಹೊರಟ ಮೇಲೆ ದೊಡ್ಡವರು ಮತ್ತು ಅಮ್ಮವರ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ಅವರು ಬೇರೆ ಕೆಲಸಕ್ಕೆ ಹೊರಡ್ತಾಯಿದ್ರು. ಪ್ರತಿದಿನ ಅದೇ ರೊಟೀನ್ ಮಾಡ್ತಾಯಿದ್ದಾರೆ ಸರ್. ಪ್ರತಿ ದಿವಸ 365 ದಿವಸನೂ ಕೂಡ ರೇವಣ್ಣವರು ಮನೆಯಿಂದ ಸ್ನಾನ ಮಾಡ್ಕೊಂಡು ಹೊರಟ್ರೆ ನರಸಿಂಹಸ್ವಾಮಿ ದೇವಸ್ಥಾನ, ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ, ಅರಸನಹಳ್ಳಿ ಈಶ್ವರನ ದೇವಸ್ಥಾನದಲ್ಲಿ ದೊಡ್ಡವರು ಮತ್ತು ಅಮ್ಮವ್ರ ಹೆಸರಲ್ಲಿ ಅರ್ಚನೆ ಮಾಡ್ಕೊಂಡೆ ಮನೆಯಿಂದ ಹೊರಡ್ತಾ ಇದ್ದಿದ್ದು. ಅವರು ಕೂಡ ಇವತ್ತು ಇಷ್ಟರ ಮಟ್ಟಿಗೆ ದೊಡ್ಡವರೇ ಆಗಲಿ, ರೇವಣ್ಣ ಅವರೇ ಆಗಲಿ, ಕುಮಾರಸ್ವಾಮಿ ಅವರಾಗಲಿ, ಕುಮಾರಣ್ಣವರಾಗಲಿ ಬೆಳಲಿಕ್ಕೆ ಕಾರಣ ಚೆನ್ನಮ್ಮವರ ಒಂದು ಅಮ್ಮವರ ಒಂದು ಅಗಾಧವಾದಂತಹ ಶಕ್ತಿ, ಹಿಂಬದಿ ಏನು ಶಕ್ತಿ ಇತ್ತು ಆ ಶಕ್ತಿನೇ ಕಾರಣ ಅಂತಕ್ಕಂಥದ್ದು ಇಡೀ ನಮ್ಮ ಹಾಸನ ಜಿಲ್ಲೆಗೆ, ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಮನೆಗೆ ಹೋಗ್ತಿದ್ದಾಗಂತ ಯಾರೇ ಬರಲಿ, ಹಾಸನ ಜಿಲ್ಲೆಯಿಂದ ಬಂದಿರತಕ್ಕಂಥವ್ರಿಗಂತೂ ವಿಶೇಷವಾದ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಹೇಗಿದೆ ಹಾಸನ, ಹೊಳೆನರಸೀಪುರ ಹೇಗಿದೆ, ಅಲ್ಲಿ ಜನ ಹೇಗಿದ್ದಾರೆ, ಅವ್ರಿಗೆ ಇಲ್ಲಿ ಜನರ ಕಂಡ್ರೆ ಅಪಾರವಾದಂಥ ಪ್ರೀತಿ ಇತ್ತು. ಆ ಕಾರಣಕ್ಕೋಸ್ಕರವಾಗೇ ನಾವು ಕೂಡ ಇವತ್ತು ಅವ್ರು ಕಳ್ಕೊಂಡಿರ್ತಕ್ಕಂಥದ್ದು, ನಮ್ಮ ಕುಟುಂಬದಲ್ಲಿ ಒಬ್ಬರು ಸದಸ್ಯರನ್ನ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಒಂದು ದುಃಖ ನಮ್ಮಲ್ಲಿ ಕಾಡ್ತಾ ಇದೆ. ಇದಿಷ್ಟು ಇಲ್ಲಿನ ಸ್ಥಳೀಯ JDS ಮುಖಂಡರುಗಳ ಮಾತಾಗಿರ್ತಕ್ಕಂತಹದ್ದು. ಚೆನ್ನಮ್ಮನವ್ರನ್ನ ಕಳೆದುಕೊಂಡಿರ್ತಕ್ಕಂಥದ್ದು ನಮ್ಮ ಕುಟುಂಬದ ಸದಸ್ಯರೊಬ್ಬರನ್ನೇ ಕಳೆದುಕೊಂಡಿರುವಂತಹ ಅಷ್ಟು ದುಃಖ ನಮಗೆ ಆಗ್ತಿದೆ. ಚೆನ್ನಮ್ಮನವರು ಯಾವಾಗೇ ಹೋದರೂ ಕೂಡ ಮೊದಲು ಹೇಗಿದೆಯಪ್ಪ, ಊಟ ಮಾಡಿದೆಯಪ್ಪ ಅನ್ನುವಂಥ ಮಾತುಗಳನ್ನೇ ಫಸ್ಟ್ ಕೇಳ್ತಾಯಿದ್ರು. ಯಾರೇ ಮನೆಗೆ ಹೋದರೂ ಕೂಡ ಅವ್ರನ್ನ ಊಟ ಮಾಡಿದೆ, ಕನಿಷ್ಠ ಪಕ್ಷ ಒಂದು ಬಾಳೆಹಣ್ಣನ್ನಾದರೂ ಅವರಿಗೆ ತಿನ್ನಿಸಿ ಮನೆಯಿಂದ ಕಳಿಸ್ತಾಯಿದ್ರು ಅನ್ನುವಂತಹ ಮಾತುಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಹಾಸನ.